ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕೆಲವು ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ 3 ಜನ ಪದಾಧಿಕಾರಿಗಳು ಮತ್ತು ಒಬ್ಬರು ಕಾರ್ಯಕಾರಿ ಸಮಿತಿ ಅಂದರೆ ಮಾಜಿ ಪದಾಧಿಕಾರಿಗಳು ಮತ್ತು ಮಾಜಿ ಕಾರ್ಯಕಾರಿ ಸಮಿತಿ ಸದಸ್ಯರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅದರ ಪ್ರತಿ ನಮಗೆ ಲಭ್ಯ ಆಗಿದೆ. ಇಲ್ಲಿ ಅವರು 2 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಚುನಾವಣೆ ಮಾಡಬೇಕು. ಇನ್ನೊಂದು, 39,97,000 ರೂಪಾಯಿ ಕಾರ್ಯವಿಪಾಗೆ ಒಂದೇ ದಿನ ಹೆಂಗೆ ಬಂತು, 2,000ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸು, ಅದೇನು ವಿವಾದಗ್ರಸ್ತವಾಗಿದೆ ಮತ್ತು ನಿಯಮಾನುಸಾರ ಆಗಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ 2 ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಈ ಬಸವರಾಜು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ 1 ಬಾರಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನಂತರ ಖಜಾಂಚಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಆ ಅನುಭವದಲ್ಲಿ ನಾನು ಈಗ ಮಾತನಾಡ್ತಾ ಇದ್ದೇನೆ. ಮೊದಲನೇದಾಗಿ ಇವರು ಚುನಾವಣೆ ನಡೆಸಿ ಯಾಕೆ ಅಂದರೆ 2,200 ಚಿಲ್ಲರೆ ಸದಸ್ಯತ್ವವನ್ನು ತಂದು ಇಡೀ ರಾಜ್ಯದಾದ್ಯಂತ ಮಾಡಿಸ್ಬಿಟ್ಟು ಅದನ್ನು ಹಿಂಬಾಗ್ಲಿನಿಂದ ಅಥವಾ ಭಾಳ ಸೀಕ್ರೆಟಾಗಿ ತಂದು ಹಾಕಿದಾರಲ್ಲ, ಅದನ್ನು ಇಟ್ಕೊಂಡ್ರೆ ನಾವು ಇಡೀ ರಾಜ್ಯದ ಇಡೀ ವಿಜ್ಞಾನ ಪರಿಷತ್ತಿನ ಆಡಳಿತ ಮಂಡಳಿಯನ್ನು ಇಟ್ಕೊಳ್ಬೋದು. ಅದಕ್ಕೆ ಚುನಾವಣೆ ಮಾಡಿ 2023ರಲ್ಲಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಆಗ ನಾವುಗಳು ನಮ್ಮದೇ ಆದ ಅಬ್ಜೆಕ್ಷನ್ಸನ್ನೆಲ್ಲ ನಾವು ಸಲ್ಲಿಸಿದ್ವಿ. ಆಗ ಚುನಾವಣಾ ಅಧಿಕಾರಿಗಳು ಈ ಆಡಳಿತ ಮಂಡಳಿಯ ಇದ್ರಲ್ಲಾಗ ಯಾರು ಗಿರೀಶ್ ಕಡ್ಲೆವಾಡ ಅಧ್ಯಕ್ಷರು, ಕಾರ್ಯದರ್ಶಿ ಕೃಷ್ಣೇಗೌಡ ಅವರಿಗೆ ನಿಮ್ಮ ಸದಸ್ಯರ ಅಪ್ಲಿಕೇಶನ್ ಫಾರಮ್ಸ್ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಅಲ್ಲಿ ಕೆಲವರ ಅಪ್ಲಿಕೇಶನ್ ಫಾರಮ್ಸೇ ಇಲ್ಲ, ಕೇವಲ ವಿಳಾಸಗಳಿದೆ. ಅವ್ರು ಹೇಳಿದ್ದು ಎಷ್ಟು ಕೇಳಿದ್ರು ಕೊಟ್ಟಿಲ್ಲ. ಆಮೇಲೆ ಏನು ಹೇಳಿದ್ದಾರೆ, ಸರ್ ಹಿಂದೆ ಎಲ್ಲ ಈ ಲಿಸ್ಟ್ ಇಟ್ಕೊಂಡೇ ಚುನಾವಣೆ ಮಾಡ್ತಿದ್ರು, ನೀವು ಈ ಲಿಸ್ಟ್ ಇಟ್ಕೊಂಡೇ ಮಾಡಿ, ನೀವು ಎಷ್ಟು ಅಡ್ರೆಸ್ ನೀವೇ ಸೇರಿಸ್ಕೊಂಡು ಬಿಡೋದು, ಅಲ್ಲಿ ಅಪ್ಲಿಕೇಶನ್ ಇಲ್ಲ, ಚುನಾವಣೆ ಮಾಡಿ ಅಂತ. ಆಗ ಇದ್ದ ಚುನಾವಣಾಧಿಕಾರಿಗಳು ಇವರು ಕೇಳಿದಂಥ ಮಾಹಿತಿ ಕೊಡ್ತಾ ಇಲ್ಲ, ಜೊತೆಗೆ ಅವಧಿ ಮುಗ್ದೋಗಿದೆ ಅಂದ್ಬಿಟ್ಟು ಅವ್ರನ್ನ ಆಡಳಿತಾಧಿಕಾರಿಯನ್ನು ನೇಮಿಸಿ ಅಂದ್ಬಿಟ್ಟು ಸರ್ಕಾರಕ್ಕೆ ಅವರು ರಿಕ್ವೆಸ್ಟ್ ಮಾಡಿದರು. ಕೊನೆಗೆ ಇವರು ಯಾರು ಇದೇ ಕೃಷ್ಣೇಗೌಡ, ಗಿರೀಶ್ ಕಡ್ಲೆವಾಡ ಇವರು ಹೋಗಿ ಆಡಳಿತಾಧಿಕಾರಿ ಬರದ ಹಾಗೆ ಏನೇನು ಬೇಕೋ ಅದೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಇವತ್ತು ವಿಜ್ಞಾನ ಪರಿಷತ್ತಿನ ಎಲೆಕ್ಟ್ರಿಕ್ ಬಿಲ್ ಕಟ್ಟೋಕ್ಕೆ, ಫೋನ್ ಬಿಲ್ ಕಟ್ಟೋಕ್ಕೆ, ಎಂಪ್ಲಾಯಿ ಸ್ಯಾಲ್ರಿ ಕೊಡೋಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಬೇಕಲ್ಲ, ಅದಕ್ಕೋಸ್ಕರ ಆಡಳಿತಾಧಿಕಾರಿಯನ್ನು ಹಾಕಿದರು. ಹಾಕುವಾಗ ಅವ್ರಿಗೆ ಏನಂತ ಆದೇಶ ಕೊಟ್ಟಿದ್ರು, ವಿಜ್ಞಾನ ಪರಿಷತ್ತಿನಲ್ಲಿ ಕೆಲವು ಅಹಿತಕರ ಘಟನೆಗಳಿದೆ, ಅದರ ಬಗ್ಗೆ ನೀವು ತನಿಖೆಯನ್ನು ನಡೆಸಿ ಸೂಕ್ತ ಕ್ರಮ ಕೈಗೊಂಡು ಆಮೇಲೆ ಚುನಾವಣೆ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಯಾರು ಆಡಳಿತಾಧಿಕಾರಿ ಬಂದಿದ್ರು ಅವರು ಸರ್ಕಾರದಲ್ಲೂ ಕೆಲಸ ಮಾಡ್ತಾ ಇರ್ತಾರೆ, ಬಿಡುವಿನ ಸಮಯದಲ್ಲಿ ಇಲ್ಲಿ ಬಂದು ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು. ಹಾಗಾಗಿ ಅವರು ಈ ತನಿಖೆಯನ್ನು ಸೂಕ್ತ ಕಾಲದಲ್ಲಿ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ತನಿಖೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. 6 ತಿಂಗಳು ಅವಧಿ ಮುಗಿದೋಯ್ತು. ಮತ್ತು ಅವರ ಅವಧಿಯನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದೆ. ನಂತರ ಇವರು ಯಾರು ಈ 2,000 ಚಿಲ್ಲರೆ ಮೆಂಬರ್ಶಿಪ್ ಮಾಡಿದ್ರಲ್ಲ, ಇವರೇನೇನೆ ಕೆಲವರು MLCಗಳು ಇವನ್ನೆಲ್ಲ ಅವ್ರ ಮೇಲೆ ಒತ್ತಾಯ ತಂದು ಮತ್ತೆ ಚುನಾವಣೆಯನ್ನು ಡಿಕ್ಲೇರ್ ಮಾಡಿಸಿದ್ರು. ಆದರೆ ಅಲ್ಲಿ ತನಕ ಏನು ಇದ್ರ ಬಗ್ಗೆ ತನಿಖೆ ನಡೆದಿರಲಿಲ್ಲ. ತನಿಖಾಧಿಕಾರಿ ನೇಮಕ ಆಗಿದ್ರು, ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದರು, ಇವರು ಸರಿಯಾದ ಸಮರ್ಪಕ ಉತ್ತರವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಆ ತನಿಖಾ ಅಂಶ ಬರಬೇಕು, ಅದ್ರ ಬಗ್ಗೆ ಕ್ರಮ ಆಗಬೇಕು, ಅದಾದಮೇಲೆ ಚುನಾವಣೆ ಆಗಬೇಕು. ಹಾಗಾಗಿ ಎಲ್ಲ ಗೊಂದಲಗಳೇ ಇರೋದ್ರಿಂದ 2ನೇ ಬಾರಿಗೂ ಕೂಡ ಚುನಾವಣಾ ಅಧಿಕಾರಿಗಳು ಚುನಾವಣೆಯನ್ನು ಮುಂದೂಡಬೇಕಾಯಿತು. ಸೊ ಇದು ಯಾಕೆ ಚುನಾವಣೆ ಮುಂದೂಡಿದೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಇದೇ ಗಿರೀಶ್ ಕಡ್ಲೆವಾಡ ಅವರು 2023ರಲ್ಲಿ ಚುನಾವಣೆ ನಡೆಸ್ಕೊಡಿ ಅಂತ ಹೈಕೋರ್ಟ್ಗೆ ಹೋದರು. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮೆಟ್ಲೇರಿದ್ರು. ಅಲ್ಲಿ ನಾನು ಕೂಡ ಒಂದು ಅಪ್ಲಿಕೇಶನ್ ಹಾಕ್ತೆ. ಈ 2,000 ಚಿಲ್ಲರೆ ಅಪ್ಲಿಕೇಶನ್ಸ್ ಏನು ಬಂದಿದೆ ಅದು ನಿಯಮಾನುಸಾರ ಬಂದಿಲ್ಲ, ಅದನ್ನು ಬಿಟ್ಟು ಚುನಾವಣೆ ಮಾಡಬೇಕಾಗುತ್ತೆ ಅನ್ನೋ ನಾನೊಂದು ಅರ್ಜಿಯನ್ನು ಸಲ್ಲಿಸಿದೆ. ಅದು ಅಲ್ಲೇ ನಿಂತೋಯ್ತು. ಮತ್ತೆ ಮೊನ್ನೆ ಇದೇ ಗಿರೀಶ್ ಕಡ್ಲೆವಾಡ ಅವರು ಮತ್ತೆ ಚುನಾವಣಾ ಹೈಕೋರ್ಟ್ಗೆ ಹೋಗಿದ್ದಾರೆ, ಚುನಾವಣೆ ನಡೆಸ್ಕೊಡಿ ಅಂದ್ಬಿಟ್ಟು. ಆಗ ಕೋರ್ಟು ಹಿಂದೆ ಹಾಕಿದ ಅರ್ಜಿಯನ್ನು ಇದನ್ನು ಸೇರಿಸಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಹೀಗಿರುವಾಗ ಒಂದು ಕಡೆ ಕೋರ್ಟಿನಲ್ಲಿದೆ, ಇನ್ನೊಂದು ಕಡೆ ವಿಧಾನ ಪರಿಷತ್ತಿನಲ್ಲಿ ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಇವರು ಹಾಕಿಸಿದ್ರು. ಅಲ್ಲಿ ಈ 39,97,000 ರಾಜ್ಯದ ಜನಕ್ಕೆ ಗೊತ್ತಾಯ್ತದೆ ಹೇಗೆ ಬಂದಿದೆ, ಇದ್ರ ಹಿಂದೆ ಏನೇನೆಲ್ಲ ನಡೆದಿರ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಾಯಿತು. ಸಚಿವರು ಹೇಳಿದರು ಕೋರ್ಟ್ನಲ್ಲಿದೆ, ಅದ್ರ ತೀರ್ಮಾನದಂತೆ ನಾವು ನೋಡ್ಕೊಳ್ತೀವಿ, ಮುಂದುವರಿತೀವಿ, ಮತ್ತು ಇಲ್ಲಿ ಅನೇಕ ಸಮಸ್ಯೆಗಳಿದೆ ಅಂತ ಕೂಡ ಅವರು ಹೇಳಿದರು. ಹೀಗಾಗಿ ಚುನಾವಣೆ ಅಂತ ಇವ್ರು ಏನು ಕೇಳ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ಇವರು ಮಾಡಿಸಿರೋ ಮೆಂಬರ್ಶಿಪ್ ಇಟ್ಕೊಂಡ್ಬಿಟ್ಟು ಇಡೀ ವಿಜ್ಞಾನ ಪರಿಷತ್ತನ್ನು
ತಮ್ಮ ಕಡೆಗೆ ಹೇಳ್ಕೊಂಡು ಹೋಗಬೇಕು. ಇವರು ಹೇಳ್ತಿದ್ದಾರೆ ಇನ್ನೊಂದು ಮಾತು, ದಿಗ್ಗಜರು ವಿಜ್ಞಾನ ಪರಿಷತ್ತನ್ನು ಪ್ರಾರಂಭ ಮಾಡಿದರು ಅಂತ. ದಿಗ್ಗಜರು ಮಾಡಿದ್ರು ನಿಜ, ಎಚ್ ನರಸಿಂಹಯ್ಯನವರೆಲ್ಲ ಮಾಡಿದ್ರು, ಅವ್ರಿಗೆ ಏನು ಚಿಂತನೆ, ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಬೇಕು ಅಂದ್ಬಿಟ್ಟು. ಆದರೆ ಇವರು ಇದೇ ಕೃಷ್ಣೇಗೌಡ ಮತ್ತು ಗಿರೀಶ್ ಕಡ್ಲೇವಾಡ ಅವರು ಇದ್ದಾಗ ಮೈಸೂರಿನಲ್ಲಿ ಚಿಲ್ಡ್ರನ್ ಸೈನ್ಸ್ ಕಾಂಗ್ರೆಸ್ ನಡೆಯುವಾಗ ಅಲ್ಲೊಂದು ಪೋಸ್ಟ್ ಇದೆ ಎಕ್ಸಿಬಿಷನ್ನಲ್ಲಿ, ಮಂತ್ರದಿಂದ ಮಳೆ ಬರುತ್ತೆ ಅಂತ. ಇವರೆಲ್ಲ ಚಿಂತನೆಗಳು, ಇವರಿಗೆ ವಿಜ್ಞಾನದ ಚಟುವಟಿಕೆ ಬೇಕೇ ಹೊರತು ವೈಜ್ಞಾನಿಕ ಚಿಂತನೆ ವಿಷಯಕ್ಕೆ ಬಂದರೆ ಇವರು ಅರಳಿಕಟ್ಟೆ ಸುತ್ತಿದ್ರೆ ಮಕ್ಕಳಾಗುತ್ತೆ, ಪುಷ್ಪಕ ವಿಮಾನ ಹಿಂದೆನೇ ಇತ್ತು, ಗಣೇಶ ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಹಿಂದೆ ಇತ್ತು, ಈ ಥರದ ಒಂದು ಮೌಢ್ಯಾಚರಣೆಯನ್ನು ಬಿತ್ತುವ ಒಂದು ಗುಂಪು ಇವರು. ಇವ್ರ ಕೈಗೆ ನರಸಿಂಹಯ್ಯನವರು ಬೆಳೆಸಿದಂಥ ವಿಜ್ಞಾನ ಪರಿಷತ್ ಇವ್ರ ಕೈಗೆ ಹೋದರೆ ನೀವು ಯೋಚನೆ ಮಾಡ್ಬೋದು ಅದರ ಪರಿಸ್ಥಿತಿ ಏನಾಗ್ಬೋದು ಅಂತ ಅಂದ್ಬಿಟ್ಟು. ಹಾಗಾಗಿ ದಿಗ್ಗಜರು ಬೆಳೆಸಿದ್ದಾರೆ, ಆದರೆ ಅವರ ಉತ್ತರಾಧಿಕಾರಿಗಳು ಅಂತ ಹೇಳುವ ರೀತಿಯ ಕೆಲಸಗಳನ್ನ ಇವರು ಏನೂ ಮಾಡಿಲ್ಲ. ಈ ಬಗ್ಗೆ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ, ಉಳಿದ ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಅನೇಕ ವಿಷಯಗಳಿದೆ ಪ್ರಸ್ತಾಪ ಮಾಡಲಿಕ್ಕೆ. ಒಮ್ಮೆ 2017ರಲ್ಲಿ ಅಂದಿನ ವಿಜ್ಞಾನ ತಂತ್ರಜ್ಞಾನ ಸಚಿವರಾದಂಥ ಸೀತಾರಾಮ್ ಅವರ ಹತ್ರ ಆಗಿನ ಅಧ್ಯಕ್ಷರು ಮತ್ತು ಕೆಲವು ಪದಾಧಿಕಾರಿಗಳು ಅವ್ರನ್ನ ಭೇಟಿ ಮಾಡಿದ್ರು, ವಿಜ್ಞಾನ ಪರಿಷತ್ಗೆ ಅನುದಾನ ಕೊಡಿ ಹಾಗೆ ಹೀಗೆ ಅಂತ. ನಾನು ಅಚಾನಕ್ಕಾಗಿ ಅಲ್ಲಿ ಹೋಗಿದ್ದವನು, ನಾನು EC ಮೆಂಬರ್ ಇದ್ದ ಕಾರಣಕ್ಕೆ ನಾನು ಜೊತೆ ಆದೆ. ಆಗ ಇವ್ರಿಗೆ ಹೇಳಿದರು, ಸರ್ ವಿಜ್ಞಾನ ಪರಿಷತ್ತನ್ನು ಎಚ್ ನರಸಿಂಹಯ್ಯನವರು ಇಂಥವರೆಲ್ಲ ಪ್ರಾರಂಭ ಮಾಡಿದರು ಅಂತ ಆಗಿನ ಅಧ್ಯಕ್ಷರು ಹೇಳ್ಕೊಂಡ್ರು. ಆಗ ಸೀತಾರಾಮ್ ಅವರು ಸಚಿವರು ಏನಂದ್ರು ಅಂದರೆ, ನೋಡಿ ಅವ್ರ ಹೆಸರೆಲ್ಲ ಇರೋ ಕಾರಣಕ್ಕಾಗಿ ನಾವು ಇಲ್ಲಿ ತನಕ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳದೆ ಬಿಟ್ಟಿದ್ದೀವಿ, ಅವ್ರ ಹೆಸರು ಇರೋ ಕಾರಣಕ್ಕೆ, ಯಾಕೆಂದರೆ ನಿಮ್ಮಲ್ಲಿ ಅನೇಕ ಸಮಸ್ಯೆಗಳಿವೆ ಅಂತ ನೇರವಾಗಿ ಹೇಳಿದರು. ನಂತರ ಇವರು ಹೇಳಿದ್ರು, ಸಾರ್ ಇದರ ನಮಗೆ ಸಾಕಾಗೋಗ್ಬಿಟ್ಟಿದೆ. ಸಾಕಾಗೋದ್ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಯಾಕ್ರಿ ಬರಬೇಕು, ನಮ್ಮೇಲೂ ಆಪಾದನೆ ಮಾಡ್ತಾರೆ, ನಾವು ಅದನ್ನೆಲ್ಲ ಸಹಿಸ್ಕೊಂಡು ಉತ್ತರ ಕೊಟ್ಕೊಂಡು ಸಾರ್ವಜನಿಕ ಕ್ಷೇತ್ರದಲ್ಲಿ ಹೋಗಬೇಕೇ ಹೊರತು, ನೋಡಿ ನಿಮ್ಮ ಸಂಸ್ಥೆಯಲ್ಲಿ ನೀವೇ ಮೆಂಬರ್ಶಿಪ್ ಮಾಡ್ತೀರಂತೆ, ನೀವೇ ಓಟ್ ಹಾಕ್ಕೊಂತೀರಾ, ನೀವೇ ಎಲೆಕ್ಟ್ ಆಗ್ತೀರಾ, ಇಂಥ ಕೆಟ್ಟ ವ್ಯವಸ್ಥೆಯನ್ನು ಫಟ್ ಸರಿಪಡಿಸ್ಕೊಳ್ಳಿ, ಅಲ್ಲಿ ತನಕ ನಮ್ಮ ಹತ್ರ ಬರಬೇಡಿ ಅನ್ನುವ ಖಾರವಾಗಿ ಅವರು ತಿಳಿಸಿದರು. ಹಾಗಾಗಿ ದಿಗ್ಗಜರು ಪ್ರಾರಂಭ ಮಾಡಿದಂಥ ಸಂಸ್ಥೆಯನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ರಾಜ್ಯದಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಹೇಗೆ ಬೆಳೆಸಬೇಕು ಅದನ್ನು ಬಿಟ್ಬಿಟ್ಟು ಸರ್ಕಾರ ದುಡ್ಡು ಕೊಡುತ್ತೆ, ಆ ದುಡ್ಡು ತಗೊಂಡೋಗಿ ಇವರಿಗೆ ಇವ್ರದ್ದೇ ಆದ ಕಾರ್ಯಯೋಜನೆಯನ್ನೇ ಮಾಡಲಿಲ್ಲ. ನಾನು ಎಷ್ಟು ಸರಿ ಕೇಳಿದ್ರು ಒಂದು ಕಾರ್ಯಯೋಜನೆ ಮಾಡಲಿಲ್ಲ. ಸರ್ಕಾರ ದುಡ್ಡು ಬರೋ ತನಕ ಕಾಯೋದು, ಅದನ್ನು ನನಗೊಂದು ಕಾರ್ಯಕ್ರಮ ನಿನಗೊಂದು ಕಾರ್ಯಕ್ರಮ ಅಂತ ಹಂಚ್ಕೊಳ್ಳೋದು, ಅವ್ರವ್ರ ಊರಿಗೆ ಕಾರ್ಯಕ್ರಮ ಮಾಡೋದು, 1 ವರ್ಷ ಆದರೂ ಬಿಲ್ ಕೊಡೋಂಗಿಲ್ಲ, ಕೇಳಿದವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಮತ್ತು ಸರ್ಕಾರಕ್ಕೆ ಆಡಿಟ್ ಮಾಡಿಸುವಾಗ ಬಿಲ್ಲು ರಿಪೋರ್ಟು ಏನು ಬರದೇ ಇದ್ದರೆ ಅದನ್ನು ಬರದೇ ಇದ್ದರೂ ಕೂಡ ಅದನ್ನು ಆಡಿಟ್ ಮಾಡಿಸ್ಬಿಟ್ಟು ಖರ್ಚಿಗೆ ಹಾಕ್ಬಿಟ್ಟು ಸುಮಾರು 50 ಲಕ್ಷ ರೂಪಾಯಿಗಳು ಬರದೇ ಇದ್ರೂ ಕೂಡ ಇವರು ಆಡಿಟ್ ಮಾಡಿಸುವಂಥದ್ದು ಕೂಡ ಇವತ್ತು ಇದೆ. ಈ ಹಿನ್ನೆಲೆ ಒಳಗಡೆ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇವರು ಏನೇನೆಲ್ಲ ಮಾಡಿದ್ದಾರೆ ಅದರ ಬಗ್ಗೆ ಇನ್ನೂ ಆಳವಾದ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ.